ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಮಗಳೇ ಸಂಜನಾ, ನೀಗೇನಾಗಿಲ್ಲ ತಾನೆ? ಹುಷಾರಿದೆಯಲ್ಲಮ್ಮ? ಮಗಳನ್ನ ಯಾರ್ದೋ ಜಾಗದಲ್ಲಿ ಬಿಟ್ಟು ನೀನ್ ಮಾತ್ರ ಇಲ್ಲೇ ಉಳ್ಕೊಂಡಿಯಲ್ಲ ಡ್ಯಾಡ್, ಇದು ಸರಿನಾ? ನನ್ನನ್ನು ಕಾಪಾಡೋದಕ್ಕೆ ಅಂತ ನರಸಿಂಹ ಅಲ್ಲಿಗೆ ಬಂದಿದ್ದ. ಆಮೇಲೆ ಅವನ ಮೇಲೂ ರೌಡಿಗಳು ಅಟ್ಯಾಕ್ ಮಾಡಿದ್ರು ಅಂತ ಅವನನ್ನು ಕಾಪಾಡೋದಕ್ಕೆ ಅವ್ರ ಭಾವ ಬಂದ್ರು. ಇಲ್ಲದೆ ಹೋಗಿದ್ದಿದ್ರೆ ನನ್ನ ಗತಿ ಏನಾಗ್ತಿತ್ತು ಅಂತ ಗೊತ್ತಾ ಡ್ಯಾಡ್? ನಾನು ಅಲ್ಲಿ ಬಂದಿದ್ದಿದ್ರೆ ಆ ರೌಡಿ ನಿನ್ಗೆ ಏನು ಬೇಕಾದ್ರೂ ಮಾಡ್ತಿದ್ದ. ಅದಕ್ಕೆ ನಾನು ನರಸಿಂಹನ್ ಕಳಿಸಿದ್ದು. ನಾವೆಲ್ಲ ರೆಡಿ ಆಗಿದ್ವಿ. ಅಕಸ್ಮಾತ್ ನಿನ್ಗೆ ಏನಾದರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ನಾವು ಬಂದು ಅಟ್ಯಾಕ್ ಮಾಡ್ತಿದ್ವಿ ಅಲ್ವೇನ್ರೋ? ಹೇಳ್ರೋ ಹೇಳ್ರೋ. ಒಟ್ಟಿನಲ್ಲಿ ನಿನ್ಗೇನು ಆಗದೆ ಸೇಫಾಗಿ ಬಂದ್ಯಾಲಮ್ಮ, ಅಷ್ಟು ಸಾಕು ನನಗೆ. ಬಾ ಕೂತ್ಕೋ, ಏನಾದರೂ ತಿಂತ್ಯಾ? ಏನು ಬೇಡ. ಬೇಗ ಅವ್ರನ್ನ ಮನೆಗೆ ಕರ್ಕೊಂಡು ಹೋಗಿ ರೆಸ್ಟ್ ಮಾಡಿಸಿ ಸರ್. ಸಾಧ್ಯ ಆದರೆ ಹಾಸ್ಪಿಟ್ಲಿಗೂ ಕರ್ಕೊಂಡೋಗಿ. ತುಂಬ ಥ್ಯಾಂಕ್ಸ್ ನರಸಿಂಹ. ನಿನ್ನಿಂದ ಇವತ್ತು ನನ್ನ ಮಗಳು ಸೇಫಾಗಿ ಬಂದು ನಿನ್ನ ಸಹಾಯನ ಯಾವತ್ತೂ ಮರೆಯಲ್ಲ. ಜಯರಾಮ, ಮಗ ಅಂದರೆ ಈ ರೀತಿ ಇರಬೇಕು. ಹೆಸರು ತಕ್ಕನಂಗೆ ಸಿಂಹ, ಸಿಂಹ ಕಣ ನೀನು. ಏಟಾಗಿದ್ಯಾ? ಸ್ವಲ್ಪ ಸರಿ ಸರಿ. ಏನಪ್ಪ ನೀನು ನಿನ್ನ ಮಗನ ಬಗ್ಗೆ ಇಷ್ಟು ಹೊಗಳ್ಕೊಂಡು ಮಾತಾಡ್ತಿದ್ರು, ಸುಮ್ಮನೆ ನಿಂತಿದ್ಯಾ? ನಮ್ಮ ಸಾಹೇಬರು ಬಾಯ್ಬಿಟ್ಟು ಏನೂ ಮಾತಾಡಿಲ್ಲ ಅಂದರೂ ಮನಸ್ಸಲ್ಲಿ ನನಗೆ ಆಶೀರ್ವಾದ ಮಾಡ್ತಿರ್ತಾರೆ. ಅಬ್ಬಬ್ಬಬ್ಬ, ನೀನೆಷ್ಟು ಬೈದ್ರು ಉಗಿದ್ರು ನಿನ್ನನ್ನು ಬಿಟ್ಕೊಡೋದೇ ಇಲ್ಲ ಅಂತಾನಲ್ಲಪ್ಪ ನಿನ್ನ ಮಗ. ನೋಡು ನಿನ್ನ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾನೆ ಅಂತ. ಹೌದು, ನನ್ನ ಮಗಳಿಗೂ ನಿನ್ನ ಮಗನಿಗೂ ಏಟಾಗಿದೆ, ನಿನ್ಗೇನೂ ಆಗಿಲ್ವಲ್ಲ? ಯಾಕೆ ಆ ರೌಡಿಗಳು ನಿನ್ನ ಮುಟ್ಟೇ ಇಲ್ವಾ? ನಂಗೆ ಯಾಕೋ ಡೌಟ್ ಬರ್ತಾ ಇದೆ, ನೀನಲ್ಲಿ ಹೋಗೇ ಇರಲಿಲ್ವಾ ಅಂತ. ನೀನೊಬ್ಬ ಮಾತ್ರ ಅಲ್ಲಿಗೆ ಬಂದಿದ್ದ ಅಲ್ವಾ ನರಸಿಂಹ? ಏ ಇಲ್ಲ ಇಲ್ಲ, ಸಾಹೇಬ್ರನ್ನ ರೌಡಿಗಳಿರೋ ಜಾಗದಿಂದ ಹೊರಗೆ ನಿಲ್ಲಕ್ಕೆ ಹೇಳಿದ್ದೆ ಅಷ್ಟೇ. ಯಾಕಪ್ಪ, ಯಾರಾದರೂ ಬಂದರೆ ನಿನಗೆ ಸಿಗ್ನಲ್ ಕೊಡಕ್ಕ? ಹಾಗಲ್ಲ ಸರ್, ಅದು ನಿಮಗೆ ಇನ್ಫಾರ್ಮ್ ಮಾಡೋಕ್ಕೆ. ಸರಿ ಬಿಡು, ಒಟ್ಟಿನಲ್ಲಿ ಅಪ್ಪ ಮಗ ಅಳಿಯ ಸೇರ್ಕೊಂಡು ಒಳ್ಳೆ ಸಾಹಸನೆ ಮಾಡಿದ್ದೀರಾ. ಇನ್ಮೇಲಾದರೂ ನಿಮ್ಮ ಮಗಳನ್ನ ಹುಷಾರಾಗಿ ನೋಡ್ಕೊಳ್ಳಿ ಸರ್. ಹಾಗೆ ನಮ್ಮ ಸಾಹೇಬ್ರ ವಿಷಯಕ್ಕೆ ಬರಬೇಡಿ, ಸರಿ ಇರಲ್ಲ. ಏನಪ್ಪ ನಿನ್ನ ಮಾತಿನ ಅರ್ಥ? ನಿಮ್ಮ ತಂದೆಗೆ ನಾನು ತೊಂದರೆ ಕೊಡ್ತಾ ಇದ್ದೀನಿ ಅಂತನಾ? ಬೇಕಿದ್ರೆ ನಿಮ್ಮಪ್ಪನೇ ಕೇಳು. ಹೇಳು ಜಯರಾಮ. ಹಾಗೇನಿಲ್ಲ ಬಿಡಿ ಸರ್. ಬನ್ನಿ ಸರ್, ಹೊರಡೋಣ. ಬರ್ತೀನಿ ಸರ್. ಎಲ್ರ ಮುಂದೆ ನರಸಿಂಹನ್ ಹೋಗ್ಲಿ ಅಟ್ಟಕ್ಕೇರಿಸ್ತೀನಿ. ಇಲ್ಲದೆ ಹೋದ್ರೆ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊತಾರೆ. ನರಸಿಂಹ,
ಹಗ್ ಮಾಡಿದ್ದಕ್ಕೆ ಪೆಟ್ ತಗೊಂಡಾಗ ಸಿಗೋ ಕಿಕ್ ಅನ್ಕೋಬೇಡ ಇದನ್ನ. ನಿನ್ ಮೇಲೆ ನನಗಿರೋ ದ್ವೇಷಕ್ಕೆ ನೀನ್ ನನ್ನ ಜೀವ ಉಳಿಸಿದ್ರು ಜೀವನ ಪೂರ್ತಿ ನೀನ್ ನರಳ್ಬೇಕು. ಹಾಗ್ ಮಾಡೇ ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ನೀನು ಮಾಡಿರೋ ಉಪಕಾರನ ನನ್ನ ಲೈಫ್ ಲಾಂಗ್ ಮರೆಯಲ್ಲ. ಪರವಾಗಿಲ್ಲ, ಬರ್ತೀನಿ. ಏಯ್ ಓ ಕೆಲಸ ನೋಡ್ರಗ ಮಗಳೇ, ಏನಮ್ಮ ನೀನು ಅವನ್ನ ಅಪ್ಕೊಳ್ಳೋ ಅವಶ್ಯಕತೆ ಇತ್ತಾ? ಅದು ಎಲ್ಲ ಸ್ಟಾಕ್ ಮುಂದೆ. ನಿನ್ನ ಕೈಲಾಗದೆ ಇರೋದನ್ನ ಅವ್ನು ಮಾಡಿ ತೋರಿಸಿದಾನೆ. ಅದಕ್ಕೆ ಅವನನ್ನು ಹಗ್ ಮಾಡಿ ಥ್ಯಾಂಕ್ಸ್ ಹೇಳ್ದೆ. ಅದ್ರಲ್ಲಿ ತಪ್ಪೇನಿದೆ ಡ್ಯಾಡ್? ಅಷ್ಟಕ್ಕೂ ನಾನು ಅವನನ್ನು ಏನಕ್ಕೆ ಹಗ್ ಮಾಡಿದೆ ಅನ್ನೋದು ನಿನ್ಗಿನ್ನೂ ಅರ್ಥ ಆಗಿಲ್ಲ ಅನ್ಸುತ್ತೆ. ಅರ್ಥ ಆಗೋದು ಬೇಡ, ಇದು ಯಾಕೋ ತುಂಬ ಅತಿ ಆಯಿತು. ಟೈಮ್ ಬಂದಾಗ ನಿನಗೆಲ್ಲ ಅರ್ಥ ಆಗುತ್ತೆ ಡ್ಯಾಡ್. ಆಯ್ತಾಯ್ತು, ನಿನ್ನ ಮನೆಗೆ ಹೊರಡು, ನಾನು ಆಮೇಲೆ ಬರ್ತೀನಿ. ಸತೀಶ ಅಲ್ಲಿದ್ದಾನ? ಸರ್ ಹೊರಗಡೆ ಇರಬೇಕು. ಸರಿ, ನನ್ನ ಮಗಳನ್ನ ಮನೆಗೆ ಡ್ರಾಪ್ ಮಾಡಕ್ಕೆ ಹೇಳು. ಸರಿ ಸರ್, ಬನ್ನಿ ಮೇಡಮ್. ಅಪ್ಪ ಮಗ ಇಬ್ರು ನಮ್ಮ ಸ್ಟೇಷನ್ ಸ್ಟಾಪ್ ಮುಂದೆ ನನ್ನ ಮಗಳು ಮುಂದೆ ದೊಡ್ಡ ಹೀರೋಗಳಾಗೋದ್ರು. ಅವನ ರೌಡಿ ಹತ್ರ ಕಳಿಸಿ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅನ್ಸುತ್ತೆ. ಶಿಟ್! ಅಪ್ಪ ಮಗ ಈಗಲೇ ಇಷ್ಟು ಮೆರೀತಿದ್ದಾರೆ. ಇನ್ನು ಅವ್ನಿಗೇನಾದ್ರು ಪ್ರಮೋಷನ್ ಸಿಕ್ಬಿಟ್ರೆ ಊರೆಲ್ಲ ಡಂಗೂರ ಸಾಕೊಂಡು ಬಂದ್ಬಿಡ್ತಾನೆ. SI ಆಗಿ ನನಗೆ ಪ್ರಮೋಷನ್ ಸಿಗಲಿಲ್ಲ, ಇನ್ನು ಇವನಿಗೆ ಸಿಗ್ತಲ್ಲ ಅಂತ ನನಗಾಗದೇ ಇರೋರೆಲ್ಲ ಆಡ್ಕೋತಾರೆ. ಹೇಗಾದರೂ ಮಾಡಿ ಅವನಿಗೆ ಬರಬೇಕಾಗಿರೋ ಪ್ರಮೋಷನ್ನ ತಪ್ಪಿಸ್ಬೇಕು. ಅಮ್ಮ ಹುಷಾರಾಗಚ್ಚಮ್ಮ. ಅಯ್ಯೋ ನೋಡಮ್ಮ, ಅವ್ರಿಗೆ ಎಷ್ಟು ನೋವಾಗ್ತಿದೆ. ಅಮ್ಮ ನೋಡ್ಕೊಂಡು ನಿಧಾನಕ್ಕೆ ಹಚ್ಚಮ್ಮ. ಯಾಕೆ ಅಮ್ಮ ಏನೇ? ಅಯ್ಯೋ ಅಮ್ಮ ನಿಧಾನಕ್ಕೆ ಹಚ್ಚಮ್ಮ, ಅವ್ರಿಗೆ ನೋವಾಗುತ್ತೆ ಅಂತ ಹಿಂಗ್ ಮಾಡ್ತಾ ಇದ್ರೆ ಗಾಯ ಯಾವಾಗ್ಲೇ ವಾಸಿ ಆಗೋದು. ಸ್ವಲ್ಪ ಸುಮ್ನೆ ನಿತ್ಕೋ. ಅಂಬುಜಾ ಅವಳು ಗಂಡನ ತುಂಬಾ ಹಚ್ಕೊಂಡಿದ್ದಾಳಲ್ಲ, ಅದಕ್ಕೆ ಸ್ವಲ್ಪ ಅತಿಯಾಗಿ ಆಡ್ತಾಳಷ್ಟೆ. ಅದಕ್ಕೆ ಅತಿ ಆದ್ರೆ ಅಮೃತನು ವಿಷ ಆಗುತ್ತಂತೆ. ಗಂಡನ ಮೇಲಿನ ಕಾಳಜಿ, ಮನೆಯವ್ರ ಮೇಲಿನ ಪ್ರೀತಿ ಸ್ವಲ್ಪ ಹಿತಮಿತವಾಗಿದ್ರೆ ಒಳ್ಳೇದು. ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನನ್ನ ಮಾತನ್ನು ಕೇಳೋದೇ ಇಲ್ಲ ಅಂತ. ನೀವು ಹಚ್ಚತ್ತೆ. ಅಮ್ಮ ಅಮ್ಮ ನೋಡ್ಕೊಂಡು ಹಚ್ಚಮ್ಮ. ಯಾಕಮ್ಮ? ಒಂದ್ ನಿಮಿಷ ಇರಿ, ಇದು ಹಿಂಗ್ ಸರಿ ಹೋಗಲ್ಲ. ಅಯ್ಯೋ ಅತ್ತೆ ಬಿಡಿ ಅತ್ತೆ. ಅಮ್ಮ 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 ಹುಷಾರಾಗಿ ಹಾಕಮ್ಮ. ಅಯ್ಯೋ ಅಯ್ಯೋ ಹಸ್ಬೆಂಡು ನೋವ್ತಿದೆ. ಹಸ್ಬೆಂಡು ಹುಷಾರು ಹುಷಾರು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.